ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ 18 ಏಪ್ರಿಲ್ 2026ರಂದು ಎಂಟ್ರಿ ಲೆವೆಲ್ ಪ್ರೊಫೈಲ್ ಅಧಿಸೂಚನೆ 2026 ಪ್ರಕಟಿಸಿದೆ. ನೇಮಕಾತಿ 250 ಎಂಟ್ರಿ ಲೆವೆಲ್ ಪ್ರೊಫೈಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಗುರಿಯನ್ನು ಹೊಂದಿದೆ. ಹುದ್ದೆಗೆ ಅನುಗುಣವಾಗಿ ವಯಸ್ಸಿನ ಮಿತಿಯು 32 ವರ್ಷಗಳು ಅಥವಾ 35 ವರ್ಷಗಳ ವ್ಯಾಪ್ತಿಯೊಳಗಿನ ಮತ್ತು ಡಿಪ್ಲೊಮಾ ಅಥವಾ ಬಿಕಾಂ ಅಥವಾ ಬಿಬಿಎ ಅಥವಾ ಬಿಎಸ್ಸಿ ಅಥವಾ ಬಿಎಂಎಸ್ ಅಥವಾ ಬಿಎಚ್ಎಂ ಅಥವಾ ಎಂಎಸ್ಸಿ ಅಥವಾ ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಇಂಟರ್ ಸಿಎ ಅಥವಾ ಇಂಟರ್ ಸಿಎಂಎ ಜೊತೆಗೆ ಸಂಬಂಧಿತ ಕೆಲಸದ ಅನುಭವಗಳೊಂದಿಗೆ ಪದವಿ ಪಡೆದ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅರ್ಜಿಯ ಪ್ರಕ್ರಿಯೆಯು 18 ಏಪ್ರಿಲ್ 2026ರಿಂದ 17 ಮೇ 2026ರವರೆಗೆ ಸಕ್ರಿಯವಾಗಿರುತ್ತದೆ ಮತ್ತು ಅಭ್ಯರ್ಥಿಗಳು ಎಲ್ಲ ವಿವರಗಳನ್ನು ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಜೂನಿಯರ್ ಎಕ್ಸಿಕ್ಯೂಟಿವ್ ಹಾಗೂ ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಕಾರ್ಯದರ್ಶಿ ಬಿಪಿಸಿಎಲ್ ಹುದ್ದೆಗಳನ್ನು ಕರೆದಿದ್ದಾರೆ. ಒಟ್ಟು 250 ಹುದ್ದೆಗಳನ್ನು ಕರೆದಿದ್ದಾರೆ. ಇದಕ್ಕೆ ವಿದ್ಯಾರ್ಹತೆಯು ಡಿಪ್ಲೊಮಾ, ಬಿಕಾಂ, ಬಿಬಿಎ, ಬಿಎಸ್ಸಿ, ಬಿಎಂಎಸ್, ಬಿಎಚ್ಎಂ, ಎಂಎಸ್ಸಿ, ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿ, ಇಂಟರ್ ಸಿಎ, ಇಂಟರ್ ಸಿಎಂಎ ಪದವಿ, ಅದರ ಜೊತೆಗೆ ಸಂಬಂಧಿತ ಕೆಲಸಗಳ ಅನುಭವವನ್ನು ಹೊಂದಿರಬೇಕಾಗಿರುತ್ತದೆ. ಈ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 ಮೇ 2026. ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಯು 175 ಹುದ್ದೆಗಳನ್ನು ಕರೆದಿದ್ದಾರೆ. ಹಾಗೆ ಜೂನಿಯರ್ ಎಕ್ಸಿಕ್ಯೂಟಿವ್ ಲೆಕ್ಕಪತ್ರಗಳು 25 ಹುದ್ದೆಗಳು, ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ 175 ಹುದ್ದೆಗಳು, ಬಿಪಿಸಿಎಲ್ ಕಾರ್ಯದರ್ಶಿ 8 ಹುದ್ದೆಗಳು, ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಅಶ್ಯೂರೆನ್ಸ್ 30 ಹುದ್ದೆಗಳು, ಸಹಾಯಕ ಕಾರ್ಯನಿರ್ವಾಹಕ 2 ಹುದ್ದೆಗಳು, ಒಟ್ಟು 250 ಹುದ್ದೆಗಳನ್ನು ಕರೆದಿದ್ದಾರೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯಗಳಿಂದ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಅಥವಾ ಇನ್ಸ್ಟ್ರುಮೆಂಟೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಸಿವಿಲ್ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ನಲ್ಲಿ ಎಂಜಿನಿಯರಿಂಗ್ ಡಿಪ್ಲೊಮಾ 3 ವರ್ಷಗಳ ಕೋರ್ಸ್ ಕನಿಷ್ಠ 55 ಸರಾಸರಿ ಅಂಕಗಳೊಂದಿಗೆ ಮುಗಿಸಿರಬೇಕಾಗಿರುತ್ತದೆ. ಕೆಲಸದ ಅನುಭವವು ಪಿಒಎಲ್ ಟರ್ಮಿನಲ್ ಅಥವಾ ಡಿಪೋ, ಎಲ್ಪಿಜಿ ಬಾಟ್ಲಿಂಗ್ ಪ್ಲಾಂಟ್, ಪೈಪ್ಲೈನ್, ರಿಫೈನರಿ, ಪೆಟ್ರೋಕೆಮಿಕಲ್ ಮುಂತಾದ ವಲಯಗಳಲ್ಲಿ ಕನಿಷ್ಠ 5 ವರ್ಷಗಳ ನಿರಂತರ ಅರ್ಹತೆಯ ನಂತರದ ಸಂಬಂಧಿತ ಕೆಲಸದ ಅನುಭವಗಳನ್ನು ಹೊಂದಿರಬೇಕಾಗುತ್ತದೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಲೆಕ್ಕಪತ್ರಗಳ ಹುದ್ದೆಗೆ ಕನಿಷ್ಠ 55% ಅಂಕಗಳ ಜೊತೆಗೆ ಇಂಟರ್ ಸಿಎ ಅಥವಾ ಇಂಟರ್ ಸಿಎಂಎ ಅಂಕಗಳೊಂದಿಗೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದುಕೊಂಡಿರಬೇಕಾಗಿರುತ್ತದೆ. ಇದರ ಜೊತೆಗೆ ಹಣಕಾಸು ಕಾರ್ಯಾಲಯದಲ್ಲಿ ಕನಿಷ್ಠ 5 ವರ್ಷಗಳ ಅರ್ಹತೆಯ ನಂತರದ ಸಂಬಂಧಿತ ಅನುಭವವನ್ನು ಹೊಂದಿರಬೇಕಾಗಿರುತ್ತದೆ. ಜೂನಿಯರ್ ಎಕ್ಸಿಕ್ಯೂಟಿವ್ ವೇಸ್ಟೆಡ್ ಸೌಕರ್ಯಗಳು ಹುದ್ದೆಗೆ ಕನಿಷ್ಠ 55% ಅಂಕಗಳೊಂದಿಗೆ ಬಿಕಾಂ ಅಥವಾ ಬಿಬಿಎ ಅಥವಾ ಬಿಎಸ್ಸಿ ಅಥವಾ ಬಿಎಂಎಸ್ ಇಲ್ಲವೇ ಬಿಎಚ್ಎಂ ಅಥವಾ ಬಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಬಿಎಚ್ಎಂ ಪದವಿಯನ್ನು ಪಡೆದಿರಬೇಕಾಗಿರುತ್ತದೆ. ಅದರ ಜೊತೆಗೆ ಅರ್ಹತೆಯ ನಂತರ ಕನಿಷ್ಠ 5 ವರ್ಷಗಳ ಸಂಬಂಧಿತ ಕೆಲಸಕ್ಕೆ ಅನುಭವವನ್ನು ಹೊಂದಿರಬೇಕಾಗಿರುತ್ತದೆ. ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಅಶ್ಯೂರೆನ್ಸ್ ಹುದ್ದೆಗೆ ನಿರ್ದಿಷ್ಟ ಶಾಖೆಗಳಲ್ಲಿ ಕನಿಷ್ಠ 60% ಅಂಕಗಳೊಂದಿಗೆ ಎಂಎಸ್ಸಿ ರಸಾಯನಶಾಸ್ತ್ರ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತದೆ. ಅದರ ಜೊತೆಗೆ ಪೆಟ್ರೋಲಿಯಂ ಅಥವಾ ತೈಲ ಮತ್ತು ಅನಿಲ ಅಥವಾ ಪೆಟ್ರೋ ರಾಸಾಯನಿಕ ಅಥವಾ ರಾಸಾಯನಿಕ ಉದ್ಯಮದಲ್ಲಿ ಪ್ರಯೋಗಾಲಯದ ಕನಿಷ್ಠ 3 ವರ್ಷಗಳ ಅರ್ಹತೆಯ ನಂತರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗೆ ಜೂನಿಯರ್ ಎಕ್ಸಿಕ್ಯೂಟಿವ್ ಎಂಜಿನಿಯರಿಂಗ್ ಹುದ್ದೆಗೆ 32 ವರ್ಷಗಳ ವಯೋಮಿತಿಯನ್ನು ನೀಡಿರುತ್ತಾರೆ. ಹಾಗೆ ಜೂನಿಯರ್ ಎಕ್ಸಿಕ್ಯೂಟಿವ್ ಲೆಕ್ಕಪತ್ರಗಳ ಹುದ್ದೆಗೆ 35 ವರ್ಷಗಳು, ಜೂನಿಯರ್ ಎಕ್ಸಿಕ್ಯೂಟಿವ್ ವೇಸ್ಟೆಡ್ ಸೌಕರ್ಯಗಳ ಹುದ್ದೆಗೆ 32 ವರ್ಷಗಳು, ಬಿಪಿಸಿಎಲ್ ಕಾರ್ಯದರ್ಶಿ ಹುದ್ದೆಗೆ 32 ವರ್ಷಗಳು, ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಅಶ್ಯೂರೆನ್ಸ್ ಹುದ್ದೆಗೆ 35 ವರ್ಷಗಳು, ಸಹಾಯಕ ಕಾರ್ಯನಿರ್ವಾಹಕ ಅಧಿಕೃತ ಭಾಷಾ ಹುದ್ದೆಗೆ ಗರಿಷ್ಠ 35 ವರ್ಷಗಳನ್ನು ಹೊಂದಿರಬೇಕಾಗಿರುತ್ತದೆ.
ಹಾಗೆ ಅಧ್ಯಕ್ಷೀಯ ನಿರ್ದೇಶನಗಳ ಪ್ರಕಾರ ಒಬಿಸಿ, ಎಸ್ಸಿ, ಎಸ್ಟಿ, ಪಿಡಬ್ಲ್ಯೂಡಿ ಮಾಜಿ ಸೈನಿಕರಿಗೆ ವಯಸ್ಸಿನ ಸಡಿಲಿಕೆಯಲ್ಲಿ ಒಟ್ಟಾರೆ ಗರಿಷ್ಠ 10 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಜನರಲ್ ಹಾಗೂ ಒಬಿಸಿ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 1,180 ರೂಪಾಯಿ ಶುಲ್ಕ ವಿಧಿಸಲಾಗಿದೆ ಹಾಗೂ ಎಸ್ಸಿ, ಎಸ್ಟಿ, ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕವನ್ನು ವಿಧಿಸಿರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ವೇತನದ ವಿವರಗಳು ಅಂದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಮತ್ತು ಸೆಕ್ರೆಟರಿ ಹುದ್ದೆಗೆ 30,000ದಿಂದ ಪ್ರಾರಂಭವಾಗಿ 1,20,000ವರೆಗೆ ವೇತನವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಹುದ್ದೆಗೆ 40,000ದಿಂದ 1,40,000ವರೆಗೆ ವೇತನವನ್ನು ಪಾವತಿಸಲಾಗುತ್ತದೆ. ಆಯ್ಕೆ ಪ್ರಕ್ರಿಯೆಯು ಅರ್ಜಿ ಪರಿಶೀಲನೆ, ಲಿಖಿತ ಅಥವಾ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಪ್ರಕರಣ ಆಧಾರಿತ ಚರ್ಚೆ, ಗುಂಪು ಕಾರ್ಯ, ವೈಯಕ್ತಿಕ ಸಂದರ್ಶನ ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಸಂಬಂಧಿತ ಕೆಲಸದ ಅನುಭವ, ಕೆಲಸದ ಸ್ಥಳದಲ್ಲಿ ಗಮನಾರ್ಹ ಸಾಧನೆಗಳು, ವಿವಿಧ ಆಯ್ಕೆ ಪ್ರಕ್ರಿಯೆಗಳಲ್ಲಿನ ಕಾರ್ಯಕ್ಷಮತೆಯ ಆಧಾರದ ಮೇಲೆ ತಾತ್ಕಾಲಿಕ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ. ಉದ್ಯೋಗ ಪೂರ್ವ ವೈದ್ಯಕೀಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರವೇ ಅಂತಿಮ ನೇಮಕಾತಿ ನಡೆಯುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ನೋಟಿಫಿಕೇಶನ್ ಲಿಂಕ್ ಅನ್ನು ನೋಡಿ ತಿಳಿದುಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.